ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಕಿ ಬರ್ಡೇ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ನೀಟಾಗಿ ಆಲ್ರೆಡಿ ಮುಗಿಸ್ಬಿಟ್ಟು ಒಂದು 9 ಆಗಿತ್ತು ಅನಿಸುತ್ತೆ. ಅಷ್ಟರೊಳಗೆ ಮನೆ ಕೆಲಸ ಎಲ್ಲ ನೀಟಾಗಿ ಗುಡಿಸಿ ನೀಟಾಗಿ ಮುಗಿಸಿ ದೇವ್ರ ದೀಪನೂ ಹಚ್ಚಿ ಈಗ ತಿಂಡಿ ತರಕ್ಕೆ ಹೋಗಿದ್ದಾನೆ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ತಿಂಡಿ ತಿಂದ್ಕೊಂಡು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅವನು ಇಷ್ಟ ಇಲ್ಲ, ಕೇಕ್ ಕಟ್ ಮಾಡೋದಿಲ್ಲ, ಬೇಡ ನನಗೆ ಚಿಕ್ಕ ಮಗುನ ಅಂತ ಕೇಳ್ತಾ ಇದ್ದಾನೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ತಿಂಡಿ ತಿಂದ್ಬಿಟ್ಟು ರೆಡಿ ಆಗಿಬಿಟ್ಟು ಸಿಗ್ತೀನಿ. ಇವತ್ತೇನೇನೆಲ್ಲ ಆಗುತ್ತೆ ಶೇರ್ ಮಾಡ್ತೀನಿ. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವೀಡಿಯೋಸ್. ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗೋದು ಮರ್ತೋಗ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಉಪ್ಪಿಟ್ಟು ಮಾಡಿದ್ದೆ. ಸ್ವಲ್ಪ ಕಾರ್ನು ಮತ್ತು ಸೊಪ್ಪಿತ್ತು, ಸಬ್ಬಾಕ್ಷಿ ಸೊಪ್ಪು, ಅದನ್ನು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ. ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ಸೊ ಇದನ್ನು ಮಾಡಿದ್ರು ಅವ್ನು ನನಗೆ ಏನಾದ್ರು ಸ್ಪೆಷಲ್ ಆಗಬೇಕು ಇವತ್ತು ಬರ್ಡೇ ಅಂತ ಹೇಳ್ಬಿಟ್ಟು ದೋಸೆ, ಪಲಾವ್ ಮತ್ತು ವಡೆ ತಂದಿದ್ದ. ಸೊ ಎಲ್ಲ ಒಟ್ಟಿಗೆ ತಿನ್ನೋಣ ಅಂದ್ಕೊಂಡು ಹೇಗಿದ್ರು ಬ್ರೇಕ್ಫಾಸ್ಟ್ ರೆಡಿಯಾಗಿತ್ತು. ಅವನು ಅದೇ ಟೈಮಿಗೆ ಬಂದ. ಸೊ ನಾನು ಫಸ್ಟು ಸ್ವಲ್ಪ ಉಪ್ಪಿಟ್ಟು ಮತ್ತು ಪೀನಟ್ ಬಟರ್ ಮತ್ತು ಬ್ರೆಡ್ ತೊಗೊಂಡಿದ್ದೆ. ಇನ್ನು ಅವನು ಸ್ವಲ್ಪ ದೋಸೆ ಆಲ್ರೆಡಿ ನಾನು ಬರೋದ್ರೊಳಗಡೆ ಬಿಸಿ ಅಂದರೆ ಉಪ್ಪಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಬರೋದ್ರೊಳಗಡೆ ತಿಂದ್ಬಿಟ್ಟಿದ್ದ. ನಂಗೆ ಸ್ವಲ್ಪ ವಡೆ, ಸ್ವಲ್ಪ ಪಲಾವ್ ಮತ್ತು ಸ್ವಲ್ಪ ದೋಸೆ ಮಿಕ್ಸ್ ಇದ್ದ. ಸೊ ಎಲ್ಲ ಒಟ್ಟಿಗೆ ತಿಂದ್ಬಿಟ್ಟು ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿಬಿಟ್ಟು ರೆಡಿ ಆದ್ವಿ. ಹಾಗೆ ಒಂದು ಫನ್ನಿ ಕ್ಲಿಪ್ಪಿಂಗ್ ಇದೆ. ಮಧ್ಯಾಹ್ನ ಊಟಕ್ಕೆ ಸಣ್ಣಗೆ ತೇಲಿಸ್ಕೊತಿದ್ದ. ಅಂದರೆ ನಾನು ಕಡಲೆ ಎಣ್ಣೆ ಸ್ವಲ್ಪ ಕಮ್ಮಿ ಯೂಸ್ ಮಾಡೋದಲ್ವಾ, ಸೊ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ. ನೋಡಿ ಎಣ್ಣೆ ಎಲ್ಲ ಕೊಟ್ಬಿಡ್ತೀನಿ, ಹೋಗೋ ಕಡೆ ಸಾಕಷ್ಟು. ಏನಂದರೆ ಮನೇಲಿ ಎಣ್ಣೆ ಕಮ್ಮಿ ಇದೆ, ಅದಕ್ಕೆ ಇಷ್ಟು ಚಿಕ್ಕ ಇದಿಟ್ಬಿಟ್ಟು ಸಣ್ಣಗೆ ತೇಲಿಸ್ತಾರ ಬುದ್ಧಿವಂತ. ಇನ್ನು ಇವತ್ತು ವೆದರ್ ಅಂತೂ ಒಂಥರ ಸಣ್ಣದಾಗಿ ಮಳೆ ಹನಿ. ನಾನು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಕೆ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ, ಆದರೆ ತುಂಬ ಚಿಕ್ಕದಾಗಿ ಮಳೆ ಹನಿ ಬೀಳ್ತಿದೆ. ಸೊ ಆದರೂ ಹೋಗಿ ಬರೋಣ ಅಂತ ರೆಡಿ ಆದ್ವಿ. ಇವಾಗ ಹೀಗೆ ಸಿಂಪಲಾಗಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ನೆಕ್ಸ್ಟ್ ರೋಡಲ್ಲೇ ಒಂದು ದೇವಸ್ಥಾನ ಇದೆ. ಸೊ ಇಲ್ಲೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 1-2 ಮಿನಿಟ್ಸ್ ಆಗಲ್ಲ. ಸೊ ಹಾಗೆ ಲಾಕ್ ಮಾಡಿಬಿಟ್ಟು ಕೆಳಗಡೆ ಗಾಡಿ ಹತ್ರ ಸಿಗ್ತೀನಿ. ಇವನು ಕರ್ಕೊಂಡು ಹೋಗ್ತೀವಿ. ಇವನ್ನ ನೋಡಿ ಇವತ್ತು ಸ್ನಾನ ಮಾಡಿ ಫ್ರೆಶ್ ಆಗಿಬಿಟ್ಟಿದ್ದಾನೆ ಅಲ್ಲ ಕಂಡು. ನಾನು ಆ್ಯಕ್ಚುಲಿ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ ಆಯ್ತು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಬಂದಿಲ್ಲ. ಇವಾಗ ಅವ್ರ ಫ್ರೆಂಡ್ಸ್ ಬಂದಿದ ತಕ್ಷಣ ಇದ್ಬಿಟ್ಟು ರೆಡಿ ಆಗಿದ್ದಾನೆ. ಬಂದಮೇಲೆ ಊಟ ಹಾಕ್ತೀವಿ. ಓಕೆ ಬಾಯ್ ಬಾಯ್ ಬಾಯ್. ಇಲ್ಲ, ಇದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲೇನೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಮನೆ ಹತ್ರನೇ ಇರೋದ್ರಿಂದ ಬೇಗ ಹೋಗ್ಬಿಟ್ಟು ಬಂದ್ವಿ. ಇನ್ನು ಸಂಜೆ ಇವ್ರ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಸೆಲೆಬ್ರೇಷನ್ ಮಾಡಿಸಿದ್ರು, ಕೇಕ್ ಕಟ್ ಮಾಡಿಸ್ಬಿಟ್ಟು. ಸೊ ಆ ಕ್ಲಿಪ್ಪಿಂಗ್ ಕೂಡ ಅಟ್ಯಾಚ್ ಮಾಡ್ತೀನಿ. ಏನು ಜಾಸ್ತಿ ಸೆಲೆಬ್ರೇಷನ್ ಇರಲಿಲ್ಲ, ಯಾಕಂದರೆ ಇವನಿಗೇನು ಸೆಲೆಬ್ರೇಷನ್ ಇಷ್ಟ ಆಗಲ್ಲ ಅಂತ ನಾವೇನು ಜಾಸ್ತಿ ಸೆಲೆಬ್ರೇಟು ಮಾಡಲಿಲ್ಲ. ಸಿಂಪಲ್ಲಾಗಿ ಇವ್ರ ಫ್ರೆಂಡ್ಸೂ ಕೂಡ ಸಂಜೆ ಬಂದ್ಬಿಟ್ಟು ಒಂದು ಕೇಕ್ ಕಟ್ ಮಾಡಿಸಿದ್ರು. ಸೊ ಕೇಕ್ ಕಟ್ ಮಾಡಿದ್ಮೇಲೆ ಮತ್ತೆ ಅವರು ಮನೆಗೆ ಹೊಟ್ಟೋದ್ರು. ಇವತ್ತು ಕೂಡ ನಾವು ಎಲ್ಲೂ ಹೋಗಲಿಲ್ಲ, ಆಮೇಲೆ ಏನೂ ಗಿಫ್ಟ್ ಕೂಡ ಕೊಡೋಕ್ಕಾಗಿಲ್ಲ. ಸೊ ನಾನು ಡಿಫ್ರೆಂಟಾಗಿ ಏನೋ ಒಂಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಹೋಪ್ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಇರಿ ಇನ್ನು ಇದೆಲ್ಲ ಮುಗ್ದಾದ್ಮೇಲೆ ಅವ್ರ ಮನೆಗೆ ಹೋದರು. ಆಮೇಲೆ ವಿಡಿಯೋ ಏನೂ ಮಾಡ್ಕೊಳಕ್ಕಾಗಿಲ್ಲ, ಕೆಲಸ ತುಂಬ ಇರೋದ್ರಿಂದ. ಇದು ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಫುಲ್ ಡೇ ವಿಡಿಯೋ ಏನಿಲ್ಲ, ಬಟ್ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಆಮೇಲೆ ವಿಡಿಯೋ ಮಾಡೋದು ಮತ್ತೆ ಕೆಲಸ ಇದ್ದಿದ್ದರಿಂದ ಮರ್ತೋಯ್ತು. ಸೊ ಸ್ವಲ್ಪ ಐಟಮ್ಸ್ನ ಬ್ಲಿಂಕೆಟಿಂದ ಆರ್ಡ್ರ್ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಬಿಸ್ಕೆಟ್ಸ್ ಮತ್ತು ಒಂದು ಲಿಟಲ್ ಹಾರ್ಟ್, ಹಾಗೆ ಸ್ವಲ್ಪ ದೇವ್ರ ಪೂಜೆಗೆ ಹೂ ಮತ್ತು ವಿಳೆದೆಲೆ ಬೇಕಿತ್ತು. ಅದನ್ನು ಸ್ವಲ್ಪ ಆರ್ಡ್ರ್ ಮಾಡ್ಕೊಂಡಿದ್ದೆ. ಹಾಗೆ ವಿಳೆದೆಲೆನ ಚೆಕ್ ಮಾಡ್ತಿದ್ದೆ, ಒಂದು ಸ್ವಲ್ಪ ಫೋಲ್ಡ್ ಆಗಿತ್ತು. ಸೊ ಅದು ಫೋಲ್ಡ್ ಆಗಿರೋ ದೇವ್ರಿಗೆ ಇಡೋಕ್ಕಾಗಲ್ವಲ್ಲ, ನೀಟಾಗಿದೆಯೋ ಇಲ್ವೋ ಅಂತ. ಕರೆಕ್ಟಾಗಿ 5 ಎಲೆನೇ ಕೊಡ್ತಾರೆ.
ಸೊ ಅದನ್ನು ನೋಡಿ ಚೆಕ್ ಮಾಡಿದೆ, ಆ ಎಲೆ ಚೆನ್ನಾಗೇ ಇತ್ತು. ಸರಿ ಅಂತ ಅದನ್ನು ಸೈಡಿಗೆ ಇಟ್ಬಿಟ್ಟು ಮತ್ತು ಸ್ವಲ್ಪ ಪೂಜೆಗೆ ಬೇಕಾಗಿದ್ದು ಹೂವು ಮತ್ತು ಕುಕ್ಕುಗೆ ಅಂತ ಸ್ವಲ್ಪ ಟಾಯ್ಸ್ ಕೂಡ ತರಿಸಿದ್ದೆ. ಟಾಯ್ಸು ಬೌಲು ಅದನ್ನು ಕೂಡ ತೋರಿಸ್ತೀನಿ. ಸೊ ಇದು ನಮ್ಮ ಕುಕ್ಕುದು ವಾಟರ್ ಬೌಲ್. ಅವನೇನು ಮಾಡ್ತಾನೆ ಅಂದರೆ ನೀರು ಕೊಡಬೇಕಾದ್ರೆ ಎಲ್ಲ ತಲೆಯಲ್ಲಿ ತಳ್ತಾನೆ, ನೀರು ಇಲ್ಲ ಹಾಲೇನಾರು ಹಾಕಿದ್ರೆ. ಸೊ ಅದು ಚೆಲ್ಲೋಗುತ್ತೆ. ಇದಾದರೆ ಗ್ರಿಪ್ ಆಗಿರುತ್ತೆ ಅಂತ ನೋಡಿಬಿಟ್ಟು ಚೆಕ್ ಮಾಡ್ತಿದ್ದೆ. ಸೊ ಇದು ನೀಟಾಗಿ ಗ್ರಿಪ್ ಆಗಿತ್ತು. ಅವನಿಗೆ ಹಾಕ್ಬಿಟ್ಟು ತೋರಿಸ್ದೆ. ಅವನು ಫಸ್ಟ್ 1-2 ದಿನ ಇದನ್ನು ಯೂಸೇ ಮಾಡಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ಹೊಸದು ಅಂತ ಏನೋ. ಆಮೇಲೆ 1-2 ದಿನ ಆದಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಸ್ವಲ್ಪ ಹೂವು ಕೂಡ ತರಿಸಿದ್ದೆ. ಇಲ್ಲೇನೆಂದರೆ ಬೆಳಗ್ಗೆ ಹೊತ್ತು ಮಾತ್ರ ಹೂವು ಸಿಗುತ್ತೆ. ಸೊ ನಾನು ಬೆಳಗ್ಗೆ ಒಂದು 9 o'clock ಇಲ್ಲ 9:30ಗೆ ಈಚೆ ಹೋದರೂ ಮರ್ತೋದ್ರೂ ಹೂವು ಸಿಗೋಲ್ಲ. ಸೊ ಇನ್ಸ್ಟಾಮಾರ್ಟಿಂದನೇ ತರಿಸಿದ್ದೆ. ಅಲ್ಲೇನು ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ವಿಧಿ ಇಲ್ವಲ್ಲ ಅಂತ ತರಿಸಿದ್ದೆ. ಅದಾದಮೇಲೆ ಒಂದು ಟಾಯ್ ಕೂಡ ತರಿಸಿದ್ದೆ. ಈ ಟಾಯ್ ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕೆ ಬರೀ 130 rupees ಏನೋ ಕೊಟ್ಟಿದ್ದು ಅನಿಸುತ್ತೆ. ನಮ್ಮ ಕುಕ್ಕುಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯೂನಿಕಾರ್ನ್ ಪಿಂಕ್ ಕಲರ್ ಚೆನ್ನಾಗಿತ್ತು. ಸೊ ಕುಕ್ಕುನು ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ಇವಾಗ ಕುಕ್ಕುದಿದ್ದು ಕರೆಂಟ್ಲಿ ಫೇವ್ರೆಟ್ ಟಾಯ್ ಆಗಿದೆ. ನೋಡೋಕ್ಕೂ ತುಂಬ ಕ್ಯೂಟಾಗಿತ್ತು. ಹಾಗೆ ಮಕ್ಕಳು ಕೂಡ ಕೊಡ್ಬೋದು. ಅವನೊಬ್ಬನೇ ಇರ್ತಾನಲ್ಲ, ಬೇಜಾರಾಗತ್ತೆ ಅಂತ ತರಿಸ್ಕೊಟ್ಟೆ. ಅವನಿಗೆ ಹಳೆ ಟಾಯ್ಸಲ್ಲಿ ಆಟಾಡೋಕ್ಕೆ ಬರ್ತಿರಲಿಲ್ಲ. ಸೊ ಇದರಲ್ಲಾದರೆ ಆಟಾಡ್ತಾನೆ. ಅದಾದಮೇಲೆ ದೀಪದ ಎಣ್ಣೆನೂ ಹಂಗೆ ಆ್ಯಡ್ ಮಾಡ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ದೀಪದ ಬತ್ತಿ ಕೂಡ ಆ್ಯಡ್ ಮಾಡಿದ್ದೆ. ಏನಕ್ಕೆ ಅಂದರೆ ನಮ್ಮ ಮನೇಲಿರೋ ದೀಪದ ಬತ್ತಿ ಚಿಕ್ಕದು. ಸೊ ಅದು ಬೇಗ ಕರ್ಗೋಗುತ್ತೆ, ಫುಲ್ ಉರಿಯೋಕ್ಕೆ ಆಗಲ್ಲ. ಸೊ ಸ್ವಲ್ಪ ಉದ್ದ ಇರೋದನ್ನು ತರಿಸಿದ್ದೆ. ಅದಾದಮೇಲೆ ಕುಕ್ಕುದು ಫುಡ್ ಕೂಡ ಖಾಲಿಯಾಗಿತ್ತು. ಸೊ ಫುಡ್ಡು ಕೂಡ ಆರ್ಡ್ರ್ ಮಾಡಿಕೊಂಡೆ. ಹಾಗೆ ಅವನಿಗೆ ಟ್ರೀಟ್ ಕೂಡ, ಇದು ಟ್ರೀಟ್ ಕೊಟ್ಟು ತುಂಬ ದಿನ ಆಗಿತ್ತು. ಎಷ್ಟೊಂದು ದಿವಸದಿಂದ ನಾನು ಅವಾಯ್ಡ್ ಮಾಡಿಬಿಟ್ಟು ಮನೆ ಊಟನೇ ಕೊಡ್ತಾಯಿದ್ದೀನಿ. ಸೊ ಅವಾಗವಾಗ ಕೊಡೋಕ್ಕಿರಲಿ ಅಂತ. ಹಾಗೆ ನಂದು ಸೋಪ್ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ತೆಂಗಿನಕಾಯಿ. ಸೊ ಕಂಪ್ಲೀಟ್ ದೇವ್ರ ಪೂಜೆ ಐಟಮ್ಸ್ನೆಲ್ಲ ಇದರಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಏನಂದರೆ ಈ ಕಾಯಿಗೆ ಬರೀ 40 rupees ಇಲ್ಲ 30 rupees ಅಷ್ಟೇ 40 rupees ಕೊಟ್ಟಿದ್ದು ನಾನು. ವರ್ತ್ ಅನ್ನಿಸ್ತು, ಚೆನ್ನಾಗಿತ್ತು ಕಾಯಿ. ಸೊ ಇನ್ನು ಇದೆಲ್ಲ ಆದಮೇಲೆ ಅಷ್ಟೇ ಅನಿಸುತ್ತೆ. ಓಕೆ, 1 ಚಾಕ್ಲೇಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು ಅನಿಸುತ್ತೆ, ಎಲ್ಲ ಖಾಲಿ. ಆಮೇಲೆ ದ ಕ್ಯೂಟ್ ಥಿಂಗ್ ಏನಪ್ಪ ಅಂದರೆ ಈ ಬ್ಯಾಗ್ ಮೇಲೆ ನಾನು ಅಬ್ಸರ್ವ್ ಮಾಡಿಲ್ಲ ಫಸ್ಟು. ಆ್ಯಕ್ಚುಲಿ ಏನು ಬರೆದಿದ್ರು ಅಂದರೆ ಹ್ಯಾಪಿ ಫಾದರ್ಸ್ ಡೇ ಅಂತ ಬರೆದಿದ್ರು. ಸಡನ್ನಾಗಿ ಫೋಲ್ಡ್ ಮಾಡಿಡಬೇಕಾದ್ರೆ ಗೊತ್ತಾಯಿತು. ನಾನು ಈ ಬ್ಯಾಗ್ಸ್ನೆಲ್ಲ, ಪೇಪರ್ ಬ್ಯಾಗ್ಸ್ನೆಲ್ಲ ಹಂಗೆ ಫೋಲ್ಡ್ ಮಾಡಿರ್ತೀನಿ. ಒಂದು ಯಾರಿಗಾದರೂ ಏನಕ್ಕಾದರೂ ಕೊಡೋಕ್ಕಾಗತ್ತೆ, ಇಲ್ಲ ನಮಗೆ ಕಸ ಹಾಕ್ಬಿಟ್ಟು ಹಾಕೋಕ್ಕಾಗತ್ತೆ ಅಂತ ಎತ್ತಿಟ್ಟಿರ್ತೀನಿ, ಬೇಕಾಗತ್ತೆ ಅಂತ. ಸೊ ನಂಗೆ ಅದು ನಿಜ ಸಡನ್ನಾಗಿ ನೋಡ್ಬಿಟ್ಟು ಸರ್ಪ್ರೈಸ್ ಆಯಿತು. ಹಾಗೆ ಐ ಫೆಲ್ಟ್ ಇಟ್ ವಾಸ್ ಕ್ಯೂಟ್. ಅದಕ್ಕೆ ಅದನ್ನು ಒಂಚೂರು ಇದು ಮಾಡಿಕೊಂಡೆ. ಹ್ಯಾಪಿ ಫಾದರ್ಸ್ ಡೇ ಅಂತ ಪ್ರಿಂಟ್ ಮಾಡಿರೋದು. ಸೊ ಇದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಈಚೆ ಹೋಗೋಕ್ಕೆ ರೆಡಿ ಆದ್ವಿ. ಕುಕ್ಕುಗಂತೂ ಈ ಟಾಯ್ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟ. ನನಗೂ ಸಿಕ್ಕಾಪಟ್ಟೆ ಕ್ಯೂಟ್ ಅನ್ನಿಸ್ತು. ಒಂಥರ ಪಿಂಕ್ ಕಲರ್ ಆಗಿ ಯೂನಿಕಾರ್ನ್ ನೋಡೋಕ್ಕೂ ಕ್ಯೂಟಾಗಿತ್ತು, ಹಾಗೆ ಆಟಾಡೋಕ್ಕೂ ಕ್ಯೂಟಾಗಿತ್ತು. ಅವನಿಗಂತೂ ಕೊಡು 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 ನಂದು ಟಾಯ್ ಅಂತ ಕೇಳ್ತಾ ಇದ್ದ. ಸೊ ಇವಾಗ ನೆಕ್ಸ್ಟ್ ರೆಡಿ ಆಗಿಬಿಟ್ಟು ನಾವು ಈಚೆ ಹೋದ್ವಿ. ಆ್ಯಕ್ಚುಲಿ ಏನೋ ಒಂದು ಕೆಲಸದ ಮೇಲೆ ಈಚೆ ಹೋಗಿದ್ವಿ. ಆ ಕೆಲಸ ಅಂದ್ಕೊಂಡಿದ್ದ ಕೆಲಸ ಆಗಿಲ್ಲ. ಅದೇನಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ ಮನೇಲಿ ಸ್ವಲ್ಪ ಬರ್ಡ್ಸು ಮೊಟ್ಟೆ ಇಟ್ಟಿದ್ವು, ಅದನ್ನು ನೋಡೋಣ. ಹಾಗೆ ಮರಿ ಮಾಡಿತ್ತು, ಅದನ್ನು ಕೂಡ ನೋಡೋಣ ಅಂತ ಹೋದ್ವಿ. ನಂಗಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಚಿಕ್ಕ ಬರ್ಡು ಮೊಟ್ಟೆ ಇಟ್ಟಿರೋದು, ಮರಿ ಮಾಡಿರೋದು. ಫುಲ್ಲು ಕ್ಯೂರಿಯಾಸಿಟಿ. ನಾವು ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಾಪಟ್ಟೆ ಬರ್ಡ್ಸ್ ಇತ್ತು ಇವ್ರ ಹತ್ರ. ಅವ್ರೇನು ಮಾಡಿದ್ದಾರೆ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಅರ್ಧ ಬರ್ಡ್ಸ್ ಕೊಟ್ಟೇ ಬಿಟ್ಟಿದ್ದಾರೆ. ಆವಾಗ 4 ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡಿತ್ತು. ಈ ಟೈಮ್ ಹೋದಾಗಲೂ 2 ಮೊಟ್ಟೆ ಇಟ್ಟಿತ್ತು. ನಾನು ವಿಡಿಯೋ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ಎಷ್ಟು ಕ್ಯೂಟಾಗಿತ್ತು ಅಂದರೆ, ಎಷ್ಟು ಚಿಕ್ಕ ಬರ್ಡ್ ಅಂದರೆ ಮೊಟ್ಟೆ ಅಂದರೆ ತುಂಬ ಚಿಕ್ಕ ಮೊಟ್ಟೆ. ಅದು ಆಲ್ಮೋಸ್ಟ್ 1 ಮಂತಲ್ಲೇ ದೊಡ್ಡದಾಗಿ ಪುಕ್ಕ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಮೊಟ್ಟೆನ ಫುಲ್ಲು ಝೂಮ್ ಹಾಕ್ಬಿಟ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ಫುಲ್ಲು ಕ್ಯಾಪ್ಚರ್ ಆಗಿಲ್ಲ. ಒಂದು ಏನಂತಾರೆ ಪೀನಟ್ ಸೈಜ್, ಒಂದು ದೊಡ್ಡ ಪೀನಟ್ ಸೈಜ್ ಇತ್ತು ಮೊಟ್ಟೆ ಅಷ್ಟೇ. ಅಷ್ಟು ಚಿಕ್ಕ ಮೊಟ್ಟೆಯಲ್ಲಿ ಇಷ್ಟು ಮರಿ ಬರುತ್ತಾ ಅಂತ ನನಗೂ ಆಶ್ಚರ್ಯ. ಸೊ ಅದನ್ನು ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ನಿಮಗೂ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೆಕ್ಸ್ಟು ನಾವು ಇದನ್ನು ಬರ್ಡ್ಸು ಮರಿ ಹಾಕತ್ತೆ ಅಲ್ವಾ, ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ.
ಹಾಗೆ ಬರ್ಡ್ಸಿಗೆ ಕೊತ್ತಂಬರಿ ಸೊಪ್ಪನ್ನು ಸಿಕ್ಕಾಪಟ್ಟೆ ಇಷ್ಟ. ಸೊ ಅವ್ರು ಕೊಟ್ಟಿದ್ರು, ಅದನ್ನೆಲ್ಲ ತಿಂತಾಯಿತ್ತು. ಆಮೇಲೆ ಅಮ್ಮ ಬರ್ಡು ಅದು ಮಗುನ ಕರ್ಕೊಂಡು ಗೂಡೊಳಗಡೆ ಹೋಯಿತು. ಅಲ್ಲಿ ಇಷ್ಟೇ ಕಂಟಿದೆಲ್ಲ ಚಿಕ್ಕದಾಗಿ ಅದೇ ಅದ್ರ ಮೊಟ್ಟೆ. ಸೊ ಅಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗಿತ್ತು. ಎಷ್ಟೇ ಝೂಮ್ ಹಾಕಿದ್ರು ಅದು ಫುಲ್ಲು ಪಕ್ಷಿ ಎಲ್ಲ ಒಳಗಡೆ ಇತ್ತಲ್ಲ, ಇದ್ರ ಮಡಿಕೆ ಒಳಗಡೆ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಿಕ್ಕಾಪಟ್ಟೆ ಇಷ್ಟ ಅನಿಸುತ್ತೆ. ಸೊ ಅದನ್ನು ತಿಂತಿತ್ತು. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ.